ನಮಸ್ಕಾರ. ನಾನು ನಿಮ್ಮ ಸೌಮ್ಯ ಹೇಮಂತ್. ವೆಲ್ಕಮ್ ಟು ಮೈ ಚಾನಲ್ ಮಾಡರ್ನ್ ಆಧ್ಯಾತ್ಮಿಕ. ನಾನು ಕಳೆದ ವಿಡಿಯೋದಲ್ಲಿ ಹೇಳಿರೋ ಹಾಗೆ ನಾನು ನಿಮ್ಮೊಟ್ಟಿಗೆ ನಮ್ಮ ಯುವ ಪೀಳಿಗೆ ಮರೆತಿರುವಂತಹ ಮಹಾನ್ ಗ್ರಂಥಗಳಾದ ರಾಮಾಯಣ ಮತ್ತು ಮಹಾಭಾರತದ ಪುಟ್ಟ ಪುಟ್ಟ ಸೀರೀಸ್ ಆಗಿ ಮಟ್ಟಿಗೆ ಹಂಚಿಕೊಳ್ಳಿದ್ದೇನೆ ಅಂತ ನಾನು ನಿನ್ನೆ ವಿಡಿಯೋ ಮಾಡಿ ಹಾಕಿದ್ದೆ. ಆದರೆ ಈ ಮಹಾನ್ ಗ್ರಂಥಗಳು ಅಂದರೆ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಬರುವ ಪಾತ್ರಗಳ ಇಂದಿನ ಕಾಲಾವಧಿಯನ್ನು ನಿಮ್ಮೊಟ್ಟಿಗೆ ತಿಳಿಸುವ, ಅದರ ಮುಂಚಿನ ಕಾಲಾವಧಿಯನ್ನು ಇವತ್ತು ನಾನು ನಿಮ್ಮೊಟ್ಟಿಗೆ ತಿಳಿಸ್ಕೊಡುವ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಮಹಾಭಾರತ ಮತ್ತು ರಾಮಾಯಣದ ಹಿಂದಿನ ಯುಗಗಳು ಅಂದರೆ ಒಟ್ಟು 4 ಯುಗಗಳಾಗಿ ನಾವು ಪುರಾಣಗಳಲ್ಲಿ ಕೇಳಿರಬಹುದು. ಮೊದಲನೆಯದು ಕೃತಯುಗ, ಸತ್ಯಯುಗ ಮತ್ತು ಎರಡನೆಯದು ತ್ರೇತಾಯುಗ. ರಾಮ ಆಳ್ತಿದ್ದಂತಹ ಮತ್ತು ಬದುಕಿದ್ದಂಥ ಕಾಲಮಾನವನ್ನು ತ್ರೇತಾಯುಗ ಅಂತ ಕರಿತೀವಿ. ದ್ವಾಪರಾಯುಗ ಕೃಷ್ಣ ಬದುಕಿದ್ದಂಥ ಕಾಲವನ್ನು ದ್ವಾಪರಾಯುಗ ಅಂತ ಕರೀತಾರೆ. ಹಾಗೂ ಈಗಿನ ಕಾಲವನ್ನು ಕಲ್ಕಿ ಅಂದರೆ ಕಲಿಯುಗ ಅಂತ ಕರೀತಾರೆ. ಈ ಒಂದು ಯುಗದಿಂದ ಮತ್ತೊಂದು ಯುಗಕ್ಕೆ ಎಷ್ಟು ವರ್ಷಗಳು ಹಿಡಿತು, ಎಷ್ಟು ಶತಮಾನಗಳು ಹಿಡಿತು? ಒಂದು ಯುಗಕ್ಕೆ 4,32,000 ವರ್ಷಗಳು ಹಿಡಿತವೆ. 43,20,000 ವರ್ಷಗಳು ಒಂದು ಯುಗ. ಅಂದರೆ ಅದರ ಹಿಂದಿನ ಕಾಲಮಾನವನ್ನು ಏನಂತ ಕರೀತಾರೆ? ಅದನ್ನೇ ನಾನು ನಿಮ್ಮ ಹತ್ರ ಇವತ್ತು ತಿಳಿಸ್ಕೊಳಕ್ಕೆ ಬಂದಿದ್ದೀನಿ. ಒಂದು ಕಲ್ಪ ಅಂದರೆ 14 ಮನ್ವಂತರಗಳು. ಒಂದು ಮನ್ವಂತರ ಬಂದು 71 ಮಹಾಯುಗಗಳು. ಒಂದು ಮಹಾಯುಗ 4 ಯುಗಕ್ಕೆ ಸಮ. ಅಂದರೆ ಈ 4 ಯುಗ ನಾವು ಏನು ಹೇಳಿದ್ದೆ, ಕೃತ, ದ್ವಾಪರ, ತ್ರೇತ ಮತ್ತು ಕಲಿಯುಗ, ಈ 4 ಯುಗಗಳು ಸೇರಿದರೆ ಒಂದು ಮಹಾಯುಗ ಹಿಡಿತವೆ. ಈ ಮಹಾಯುಗಗಳು ಅಂದರೆ ಒಂದು ಯುಗದಿಂದ ಮತ್ತೊಂದು ಯುಗಕ್ಕೆ 43,20,000 ವರ್ಷಗಳು ಹಿಡಿತವೆ. ಹಾಗೆ ಈ ಒಂದು ಮನ್ವಂತರ ಆಗಬೇಕು ಅಂತಂದರೆ 71 ಮಹಾಯುಗಗಳು ಸೇರಬೇಕಾಗುತ್ತೆ. ಹಾಗೆ ಒಂದು ಕಲ್ಪ ಆಗಬೇಕು ಅಂತಂದರೆ 14 ಮನ್ವಂತರಗಳು ಹಿಡಿತವೆ. ವರ್ಷಗಳು ನಾವು ಇವಾಗ ತಿಳಿದಿರೋ ಹಾಗೆ ವರ್ಷಕ್ಕೆ 365 ದಿನಗಳು. ಹಾಗೆ 6 ತಿಂಗಳಿಗೆ ಏನಂತ ಕರೀತಾರೆ? ಅಯನ ಅಂತ ಕರೀತಾರೆ. 6 ತಿಂಗಳಿಗೆ ಅಯನ, ವರ್ಷಕ್ಕೆ 365 ದಿನಗಳು ಮತ್ತು 2 ತಿಂಗಳಿಗೆ ಋತು, 1 ತಿಂಗಳಿಗೆ ಮಾಸ, 15 ದಿನಕ್ಕೆ ಪಕ್ಷ ಹಾಗೂ ದಿನಕ್ಕೆ ಅಹೋರಾತ್ರ. ಹಾಗಾದರೆ ದಿನದಲ್ಲಿ ಬರುವಂಥ ಗಂಟೆಗಳು ಯಮ 3 ಗಂಟೆ, ಮುಹೂರ್ತ 48 ನಿಮಿಷಗಳು. ಹಾಗೆ 24 ನಿಮಿಷಗಳಿಗೆ ಏನಂತ ಕರಿತೀವಿ ಅಂತ ಅಂದರೆ ನಾಡಿಗೆ 24 ನಿಮಿಷಗಳು, ವಿನಾಡಿಗೆ 24 ಸೆಕೆಂಡ್, ಹಾಗೂ ಕ್ಷಣಕ್ಕೆ 4 ಸೆಕೆಂಡ್, ಹಾಗೂ ಮಿಲಿ ಸೆಕೆಂಡ್ಗೆ ಪ್ರಾಕ್ಷ ಅಂತ ಕರೀತಾರೆ. ಈ ಒಂದು ಕಾಲಮಾನವನ್ನು ತಿಳಿಸ್ಕೊಡೋಕ್ಕೋಸ್ಕರ ಈ ಒಂದು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ನಾನು ನೇರವಾಗಿ ಮಹಾಭಾರತ ಗ್ರಂಥಗಳ ಕಥೆಗಳನ್ನು ಹಂಚ್ಕೊಳ್ಳೋ ಮೊದಲು ಈ ಹಿಂದೆ ಇದ್ದಂಥ ಕಾಲಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ನಾವು ತಿಳಿದಿರುವಂಥದ್ದು ಏನು, ಧೃತರಾಷ್ಟ್ರದಿಂದ ಕಥೆಗಳು ಆರಂಭ ಆಗುತ್ತೆ ಅಂತ ಅಲ್ಲ. ಆದರೆ ಧೃತರಾಷ್ಟ್ರ ಅವ್ರ ತಂದೆ ಯಾರು, ಅವ್ರ ಪಿತಾಮಹ ಯಾರು, ಅದರ ಹಿಂದಿನ ಅವರ ಆಳಿದಂಥ ರಾಜರುಗಳು ಯಾರು, ಅದರ ಹಿಂದಿನಂಥ ಡೈನಾಸ್ಟಿ ಅಂದರೆ ಕಿಂಗ್ಡಮ್, ರಾಜಮನೆತನಗಳು, ಅವರೆಲ್ಲ ಯಾರ್ಯಾರು ಇದ್ದರು ಅದನ್ನು ತಿಳಿಸ್ಕೊಡ್ತಾ ನಾವು ಅದನ್ನು ನಾಳಿನ ಸಂಚಿಕೆಯಲ್ಲಿ ನಾನು ನಿಮಗೆ ಹಂಚ್ಕೊಳ್ತಾ ಇದ್ದೀನಿ. ಇವತ್ತಿನ ಸಂಚಿಕೆ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ನಾನು ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ಹಾಗೂ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತು ನನಗೆ ಮತ್ತು ಹುಮ್ಮಸ್ ಬರುತ್ತೆ. ನೀವು ಹೆಚ್ಚು ಲೈಕ್ ಮಾಡಿದ್ರೆ, ಕಮೆಂಟ್ಸ್ಗಳ ಮೂಲಕ ನೀವು ಕಮೆಂಟ್ಸ್ಗಳನ್ನ ಕೊಡ್ತಾ ಇದ್ದರೆ ನನಗೆ ಇನ್ನೂ ಹೆಚ್ಚು ಹುರುಪು ಮತ್ತು ಹುಮ್ಮಸ್ ನನಗೆ ಬರುತ್ತೆ. ಹೆಚ್ಚು ಕಥೆಗಳನ್ನು ನಿಮ್ಗಳು ತಿಳಿಸ್ಬೇಕು ಅಂತ ನನಗೂ ಒಂದು ಉತ್ಸಾಹದಿಂದ, ಎಕ್ಸೈಟ್ಮೆಂಟಿಂದ ನಾನು ಕಾಯ್ತಾ ಇರ್ತೀನಿ. ಆಯಿತಾ? ನಾನು ಮತ್ತೆ ನಾಳೆ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ.